ಬನ್ನಿ ವೀಕೆಂಡ್ಸ್ ಬನ್ನಿ ಪ್ಲೇಸ್ಗಳನ್ನಾದ್ರೂ ನೋಡಿ ರಜಾ ಇದ್ದಾಗ. ಊಟ ಮಾಡೋಣ ಅಂತ ಬಂದು ಫಸ್ಟ್ ಬಜ್ಜಿ ತಗೊಂಡು ಕೂತಿದ್ದಾಳೆ ನೋಡಿ ನನ್ನ ಹೆಂಡತಿ. ಬಜ್ಜಿ ಇಷ್ಟ, ಅದಕ್ಕೆ ಈಗ ಮಳೆ ಬರ್ತಾ ಇರೋದಕ್ಕೂ ಈ ವೆದರ್ಗೂ ಬಜ್ಜಿ ತಿಂದರೆ ಚೆನ್ನಾಗಿರುತ್ತೆ. ಈ ಟೀಗೂ ಅಲ್ಲಿ ಉಯ್ತಾ ಇರೋ ಮಳೆಗೂ ತುಂಬ ಸಖತ್ ಕಾಂಬಿನೇಷನ್. ಕುಡಿತಾ ಇದ್ರೆ ಇನ್ನೂ ಕುಡಿಯೋಣ ಅನ್ನೋ ಲೆವೆಲ್ ಫೀಲ್ ಆಗ್ತೈತೆ. ಶಿರಡಿ ಘಾಟಲ್ಲಿ ಆಕ್ಸಿಡೆಂಟ್ ಆಗೈತೆ, ಅದಕ್ಕೆ ಫುಲ್ಲು ರೋಡ್ ಎಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಎಲ್ಲರಿಗೂ ನಮಸ್ಕಾರ. ಆನಂದ್ 360 ಚಾಲೆಂಜ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಮ್ ಜೊತೆ ಇದ್ದಾರೆ ಆನಂದ್ ಅವರು. ನಾವಿಬ್ರು ಎಲ್ಲ ಹೋಗ್ತಾ ಇದೀವಿ ಗೊತ್ತಾ? ಈ ವೆದರ್ ತುಂಬಾ ಕೂಲ್ ಆಗಿ ಮಳೆ ಬರ್ತಾ ಇರೋ ಕಾರಣದಿಂದ ನಾವಿಬ್ರು ಹೊರಗಡೆ ಹೋಗ್ತಾ ಇದ್ವಿ, ಔಟಿಂಗ್ ಹೋಗ್ತಾ ಇದೀವಿ. ಆಕ್ಚುಲಿ ಇದು ಒನ್ ಡೇ ಟ್ರಿಪ್. ನಾವು ಹೋಗ್ತಾ ಇರೋದು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ಸೈಡ್. ಅಂದ್ರೆ ಆ ಸೈಡ್ ವೆದರ್ ಸ್ವಲ್ಪ ತುಂಬಾ ಚೆನ್ನಾಗಿದೆ, ಅದರಿಂದ ಆ ಸೈಡ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ನೋಡೋಣ. ಆ ಸೈಡ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಏನಾದ್ರು ಪ್ಲಾನ್ ಚೇಂಜ್ ಆದ್ರೆ ಬೇರೆ ಕಡೆನೂ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ನಾವ್ ಆಕ್ಚುಲಿ ಹಾಸನ ಕ್ರಾಸ್ ಆಗಿ ಟೋಲ್ ಎಲ್ಲ ಕ್ರಾಸ್ ಆಯ್ತಾ ಇದ್ದಂಗೆನೆ ಕಂಪ್ಲೀಟ್ ವೆದರ್ ಚೇಂಜ್. ನೋಡಿ ಮುಂದೆ ಇಲ್ಲಿ ಹೆಂಗ್ ಕಾಣುತ್ತೆ ಅಂತ. ಫುಲ್ಲು ಮಳೆ ಸ್ಟಾರ್ಟ್ ಆಗಿ ಹೋಗಿದೆ ಇವಾಗ ಹಾಸನ ಕ್ರಾಸ್ ಆದ್ಮೇಲೆನೆ. ಇನ್ನ ಸಕಲೇಶ್ಪುರ ಇನ್ನ ಆ ಸೈಡ್ ಎಲ್ಲ ಹೋಗ್ತಾ ಇದ್ದಂಗೆ ಇನ್ನ ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ ಬನ್ನಿ. ಬೆಂಗಳೂರಲ್ಲಿರೋ ವೆದರ್ಗುನು ಹಾಸನ ಕಡೆ ಈ ಕಡೆ ಎಲ್ಲ ಈ ಕಡೆ ಬಂದ್ಮೇಲೆ ಇರೋ ವೆದರ್ಗುನು ತುಂಬಾ ಡಿಫ್ರೆನ್ಸ್ ಐತೆ. ಗಾಯ್ಸ್, ಸಕಲೇಶ್ಪುರದಲ್ಲಿ CNG ಹಾಕ್ಸಕ್ಕೆ ಅಂತ ಬಂದಿದೀವಿ. CNG ಹಾಕಿಸ್ಕೊಂಡ್ವಿ ಸಕಲೇಶ್ಪುರದಲ್ಲಿ. CNG ನ ಎಷ್ಟ್ ಕಡೆ ಹುಡ್ಕೋದ್ವಿ ಗೊತ್ತಾ? ನಮ್ ಪುಣ್ಯಕ್ಕೆ ಹೆಂಗೋ ಒಂದ್ ಕಡೆ ಸಿಕ್ತು CNG ಹಾಕ್ಸ್ಕೊಂಡ್ಬಿಟ್ಟು. ಅದನ್ನು ಲೊಕೇಶನ್ ನೋಡ್ಕೊಂಡು ಹೋಗಿದ್ದಕ್ಕೆ ಅವ್ರು ಕೇಳಿದ್ರೆ CNG ಅಂತಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತಾರೆ. ಅದಕ್ಕೆ ಹೆಂಗೋ ಮ್ಯಾಪ್ ಅಲ್ಲಿ CNG ಎಲ್ಲಿ ಸಿಗುತ್ತೆ ಅಂತ ಸರ್ಚ್ ಮಾಡಿ ಮ್ಯಾಪ್ ಅಲ್ಲಿ ಹೆಂಗೋ ಸಿಕ್ಕಿದ್ಕೆ ಹೋಗಿ CNG ಹಾಕ್ಸ್ಕೊಂಡು ಇವಾಗ ಧರ್ಮಸ್ಥಳ ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗ್ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ. ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಧರ್ಮಸ್ಥಳ ಅಲ್ಲೋಗಿ ಆಯ್ತು. ಈಗ ಫಸ್ಟ್ ಹೋಗಿ ಊಟ ಮಾಡ್ಬೇಕು, ಹೊಟ್ಟೆ ಹಸಿತಾ ಇದೆ. ನಾನೀಗ ನೀವೇನಾರು ಮಾತಾಡ್ಲಿಲ್ಲ ಅಂತಂದ್ರೆ ಇವಾಗ ನಾನು ಅದ್ನೇ ಹೇಳೋಣ ಅನ್ಕೊಂಡೆ. ಫಸ್ಟ್ ನಂಗೆ ಎಷ್ಟು ಹೊಟ್ಟೆ ಹಸಿತಿದೆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಹೊಟ್ಟೆ ಹಸಿತೈತೆ. ಫಸ್ಟ್ ಊಟ ಮಾಡ್ಬೇಕು. ಇವಾಗ ಯಾವ್ದಾದ್ರು ಹೋಟ್ಲಿದ್ರೆ ಫಸ್ಟ್ ಅಲ್ಲಿ ಗಾಡಿ ನಿಲ್ಸಿ ಅಪ್ಪ. ಇಲ್ಲಿ ಹೋಟ್ಲ್ ಸಿಗುತ್ತೆ, ಈಗ ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋಣ. ರೋಡ್ ನೋಡಿ ಇಲ್ಲಿ ಎಲ್ಲಿ ಹೋಟ್ಲು ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎಲ್ರು ಹೋಟ್ಲ್ ಐತೋ ಇಲ್ವೋ. ಫುಲ್ಲು ಮಳೆ. ನನಗಂತೂ ಸಖತ್ ಇಷ್ಟ ಆಯ್ತೈತಿ. ಈ ಮಳೆಗೂನು ಈ ವೆದರ್ಗುನು ಬಂದಿರೋದು ಒಳ್ಳೆ ಟೈಮಲ್ಲಿ ಬಂದಿದೀವಿ ಮಾತ್ರ. ನಿಜವಾಗ್ಲೂ ವೆದರ್ ಚೆನ್ನಾಗಿರುತ್ತೆ, ಈ ತರ ಮಳೆ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇ ಬಂದ್ವಿ. ಆದ್ರೆ ಇಷ್ಟು ಬೇಗ ಮಳೆ ಬರ್ತೈತೆ. ಊಟ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಊಟ ಕಾಫಿ ಎರಡೂ ಇಲ್ಲೇ ಇವಾಗ ಮಾಡ್ಕೊಂಡು ಹೋಗೋಣ ಬನ್ನಿ. ಊಟ ಮಾಡೋಣ ಅಂತ ಬಂದು ಫಸ್ಟ್ ಬಜ್ಜಿ ತಗೊಂಡು ಕೂತಿದ್ದಾಳೆ ನೋಡಿ ನನ್ನ ಹೆಂಡತಿ. ಊಟಕ್ಕಿಂತ ಮೊದಲು ಬಜ್ಜಿ ಇಷ್ಟ, ಅದಕ್ಕೆ ಈಗ ಮಳೆ ಬರ್ತಾ ಇರೋದಕ್ಕೂ ಈ ವೆದರ್ಗೂ ಬಜ್ಜಿ ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ಊಟ ಬಂತು. ಇನ್ನು ಅವರು ಪಲಾವ್ ಹೇಳಿದ್ದಾರೆ. ಆ್ಯಕ್ಚುಲಿ ಇನ್ನು ಅವ್ರ ಊಟ ಇನ್ನೂ ಬಂದಿಲ್ಲ, ಅದರಿಂದ ಬಜ್ಜಿ ತಿಂತಾ ಇದ್ದಾರೆ. ನಮ್ಮ ಊಟ ನಾವು ಬಾರಿಸ್ತೀವಿ ಇವಾಗ. ಗೈಸ್ ನೋಡಿ, ನಮ್ಮ ಒಬ್ಬಳನ್ನ ಬಿಟ್ಬಿಟ್ಟು ಹೆಂಗೆ ಬಾರಿಸ್ತಾರೆ. ನೀನು ಹೇಳಿರೋ ಪಲಾವು, ನಾನು ತಿಂತಾ ಇರೋದು ರೈಸು. ನಂಗೆ ಬೇಗ ಬಂತು, ನಿಂದು ಇನ್ನೂ ಬಂದಿಲ್ಲ, ಏನು ಮಾಡೋಕ್ಕಾಗುತ್ತೆ? ಅದು ನಾನು ಕೊಡೋದಂತ ವೆಯ್ಟ್ ಮಾಡ್ಬೋದಿತ್ತಲ್ವಾ? ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ, ಆಗಲ್ಲ. ಅವ್ರ ಪಲಾವು ಬಂತು, ಈಗ ಅವರು ಬಾರಿಸ್ತಾ ಇದ್ದಾರೆ ನೋಡಿ. ಹೆಂಗಿದೆ ಪಲಾವು? ಓಕೆ, ಪರವಾಗಿಲ್ಲ. ಓಕೆನಾ? ಓಕೆ. ಇಬ್ಬರದು ಊಟ ಮುಗೀತು. ಈಗ ನೆಕ್ಸ್ಟು ಬನ್ನಿ ಟೀ ಕಾಫಿ ಏನಾರು ಕುಡಿಯೋಣ. ಕಾಫಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಕಾಫಿ ರೆಡಿ ಆಯಿತು. ಇವ್ರದ್ದು ಕಾಫಿ ಬಂದಿದೆ, ನಮ್ದು ಇನ್ನ ಟೀ ಬರಬೇಕು. ಹೌದು.
ಕಾಫಿ ಬಂತು, ಕುಡಿಯೋಣ ಬನ್ನಿ. ಈ ಟೀಗೂ ಅಲ್ಲಿ ಉಯ್ತಾ ಇರೋ ಮಳೆಗೂ ತುಂಬ ಸಖತ್ ಕಾಂಬಿನೇಷನ್. ಕುಡಿತಾ ಇದ್ರೆ ಇನ್ನೂ ಕುಡಿಯೋಣ ಅನ್ನೋ ಲೆವೆಲ್ ಫೀಲ್ ಆಗ್ತೈತೆ. ಈ ಮಳೆ ಸಖತ್ತಾಗಿ ಬೇರೆ ಉಯ್ತೈತೆ. ವೆದರ್ಗೂ ಈ ಕಾಫಿಗೂ ಸೂಪರ್ ಸೂಪರ್ ಆಗಿದೆ ಮಾತ್ರ. ಬನ್ನಿ. ನೋಡಿ ಶಿರಡಿ ಘಾಟಲ್ಲಿ ಆಕ್ಸಿಡೆಂಟ್ ಆಗೈತೆ, ಅದಕ್ಕೆ ಫುಲ್ಲು ರೋಡ್ ಎಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಫುಲ್ಲು ಜಾಮ್ ಆಗ್ಬಿಟ್ಟಿದೆ, ರೋಡ್ ಎಲ್ಲ ಫುಲ್ ಜಾಮ್ ಆಗೈತೆ. ಟ್ರೈನ್ ಎಲ್ಲ ಕರ್ಸವ್ರೆ. ಶಿರಡಿ ಘಾಟ್ ಇಂದ ಹೋಗ್ತಾ ಇದೀವಿ ಧರ್ಮಸ್ಥಳ ರೋಡ್ಗೆ. ವೆದರ್ ನೋಡಿ ಯಾವ ತರ ಇದೆ ಅಂತ. ಮಳೆ ಫುಲ್ಲು ಮಳೆನೇ ಬಿಡ್ತಾ ಇಲ್ಲ. ಆಲ್ಮೋಸ್ಟ್ ನಾವು ಯಾವಾಗ ಸಕಲೇಶ್ಪುರ ಎಂಟ್ರಿ ಆದೋ ಅವಾಗಿಂದಾನೆ ಮಳೆ. ಆಲ್ಮೋಸ್ಟ್ ಹಾಸನ ಟೋಲ್ ಕ್ರಾಸ್ ಮಾಡಿದ್ವಿ. ಹಾಸನ ಟೋಲ್ ಕ್ರಾಸ್ ಮಾಡ್ತಾ ಇದ್ದಂಗೆನೆ ಮಳೆ. ಅವಾಗಿಂದ ಮಳೆ ಆಲ್ಮೋಸ್ಟ್ ಬಿಟ್ಟೇ ಇಲ್ಲ. ವೆದರ್ ಮಾತ್ರ ಚಿಂದಿ. ಈ ತರ ವೆದರ್ ಎಲ್ಲಿ ಸಿಗುತ್ತೆ? ಬೆಂಗಳೂರಲ್ಲಿ ನೋಡಕ್ ಆಗುತ್ತೆ ಈ ತರ ವೆದರ್? ಬನ್ನಿ ವೀಕೆಂಡ್ಸ್ ಬಂದಿ ಪ್ಲೇಸ್ಗಳನ್ನಾದ್ರೂ ನೋಡಿ ರಜೆ ಇದ್ದಾಗ. ವೀಕೆಂಡ್ಸ್ ಅಲ್ಲಿ ಬರೋದ್ಕಿಂತ ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ ಒಳ್ಳೇದು. ಯಾಕಂದ್ರೆ ಜಾಸ್ತಿ ವೆಹಿಕಲ್ಸ್ ಇರಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸೈಡ್ ಅಲ್ಲೆಲ್ಲ ವಾಟರ್ ಫಾಲ್ಸ್ ತರ ಹರಿತಾ ಇದೆ. ಅದನ್ನೆಲ್ಲ ಆರಾಮಾಗಿ ನೋಡ್ಕೊಂಡು ನಿಧಾನಕ್ಕೆ ಫೋಟೋಸ್ ಎಲ್ಲ ತಕೊಂಡು ನಿಧಾನಕ್ಕೆ ಹೋಗ್ಬೋದು ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ. ವೀಕೆಂಡ್ಸ್ ಅಲ್ಲಿ ಬಂದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ, ವೆಹಿಕಲ್ಸ್ ಎಲ್ಲ ಜಾಸ್ತಿ ಬರ್ತಾ ಇರ್ತವೆ. ಈ ತರ ಫ್ರೀಯಾಗಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಟೆಂಪಲ್ಗೆ ಹೋಗ್ಬೇಕು, ಒಳಗಡೆ ಹೋಗೋಣ ಬನ್ನಿ. ಟೆಂಪಲ್ ಒಳಗಡೆ ಹೋಗ್ಬೇಕು ಇವಾಗ. ತುಂಬಾ ಜನ ಇದ್ದಾರೆ ಅಂತ ಅನಿಸ್ತಾ ಇದೆ. ದರ್ಶನ ಎಷ್ಟೊತ್ತಾಗುತ್ತೋ ಏನೋ ನೋಡೋಣ. ಬೇಗ ಆದ್ರೆ ಸಾಕು. ಇಲ್ಲಿಂದ ನೆಕ್ಸ್ಟ್ ಧರ್ಮಸ್ಥಳ ಹೋಗ್ಬೇಕು. ಬೇಗ ಆದ್ರೆ ಸಾಕು. ಧರ್ಮಸ್ಥಳಕ್ಕೆ ಲೇಟ್ ಆಗ್ಬಿಟ್ಟೈತೆ ಈಗ್ಲೇನೆ. ನೋಡಿ ಬಂದ್ವಿ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ವೆದರ್. ಗಾಯ್ಸ್, ದರ್ಶನಕ್ಕೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ಜನ ಏನಿಲ್ಲ, ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ದರ್ಶನ ಬೇಗನೆ ಆಗುತ್ತೆ. ನಾವು ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಆದರೆ ಬೇಗನೆ ಆಗುತ್ತೆ. ದರ್ಶನ ಬೇಗನೆ ಆಗುತ್ತೆ, ಲೇಟ್ ಆಗಲ್ಲ. ಗಾಯ್ಸ್, ದರ್ಶನ ಮಾತ್ರ ತುಂಬ ಬೇಗ ಆಯಿತು. 5 ನಿಮಿಷಕ್ಕೆ ತುಂಬ ಬೇಗ ದರ್ಶನ ಆಯಿತು. ಜನನೇ ಇಲ್ಲ. ನಾರ್ಮಲ್ ಡೇಸಲ್ಲಿ ಬಂದಿರೋದಕ್ಕೆ ಜಾಸ್ತಿ ಜನನೇ ಇಲ್ಲ. ಜಸ್ಟ್ 5 ರಿಂದ 10 ನಿಮಿಷ ಫುಲ್ ದರ್ಶನನೇ ಆಗೋಯ್ತು. ಅದರಿಂದ ಈಗ ಬೇಗ ಧರ್ಮಸ್ಥಳಕ್ಕೆ ಹೋಗೋಣ ಬನ್ನಿ. ಟೈಮ್ ಆಗಿದೆ. ಈಗ ಫೈನಲಿ ನೇತ್ರಾವತಿ ನದಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ ಒಳಗಡೆ. ನೇತ್ರಾವತಿ ನದಿ ಫುಲ್ಲು ಆಕ್ಚುಲಿ ತುಂಬಿ ಹರಿತಾ ಇದೆ. ಫುಲ್ ತುಂಬ ಹರಿತಾ ಇದೆ. ತೋರಿಸ್ತೀವಿ ಬನ್ನಿ. ಈಗ ಅಲ್ಲಿ ನೋಡಿ ಹಂಗ ಹರಿತಾ ಇದೆ ನದಿ. ನದಿ ಫುಲ್ಲು ತುಂಬ ಹರಿತಾ ಇದೆ. ಫುಲ್ಲು ಜನನು ಜಾಸ್ತಿನೇ ಇದ್ದಾರೆ ಇಲ್ಲಿ. ಸ್ವಲ್ಪ ಜನನು ಫುಲ್ ಜಾಸ್ತಿ. ನದಿನೂ ಹಂಗೆ ಹರಿತೈತೆ. ಫುಲ್ ಹರಿತಾ ಇದೆ ನೀರು. ನೇತ್ರಾವತಿ ನದಿ ತಾಯಿಂದ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಇನ್ನ ರೂಮ್ ಬುಕ್ ಮಾಡ್ಬೇಕು, ಇಲ್ಲೇ ಸ್ಟೇ ಆಗೋದಕ್ಕೋಸ್ಕರ. ಇನ್ನ ದೇವ್ರ ದರ್ಶನ ಈಗ್ಲೇನೆ ಮಾಡ್ಕೊಂಡ್ಬರೋಣ ಅಂತ ಅನ್ಕೊಂಡಿದೀವಿ. ಬೆಳಗ್ಗೆ ಬೇಗನೆ ಎದ್ದು ಬೇರೆ ಯಾವ್ದಾದ್ರು ಪ್ಲೇಸ್ ನೋಡೋದಕ್ಕೆ ಹೋಗ್ಬೋದು. ಅದರಿಂದ ಈಗಲೇ ರೂಮ್ ಬುಕ್ ಮಾಡಿ ಈಗಲೇ ದರ್ಶನ ಮಾಡ್ಕೋಬೇಕು. ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಟೆಂಪಲ್ ದರ್ಶನ ಮಾತ್ರ 8:30 ಓಪನ್ ಇದೆ. 8:30 ಆರಾಮಾಗಿ ನೋಡ್ಬೋದು. ಜನ ಮಾತ್ರ ತುಂಬಾ ಜಾಸ್ತಿ ಇದ್ದಂಗೆ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಬನ್ನಿ ನೋಡೋಣ. ನೆಕ್ಸ್ಟ್ ನೋಡೋಣ ಬನ್ನಿ.
ರೂಮ್ ತಗೊಳಕ್ಕೆಲ್ಲ ತುಂಬಾ ಕಷ್ಟ ಆಯ್ತು. ನೇತ್ರಾವತಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೇಳಿ ಕೊನೆಗೆ ಸಾಕೇತ ಅನ್ನೋ ಕಡೆ ಕಳ್ಸವ್ರೆ ರೂಮ್ಗೆ. ನೋಡ್ಬೇಕು ಇಲ್ಲೂ ರೂಮ್ ಸಿಗುತ್ತಾ ಇಲ್ವಾ ಅಂತ. ಅರಾವತಿ ಗೆಸ್ಟ್ ಹೌಸಲ್ಲಿ ರೂಮ್ ಸಿಕ್ಕಿದೆ. ಈಗ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ಗೆ ಹೋಗೋಣ ಬನ್ನಿ. ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರೂಮ್ ಎಲ್ಲ ಬುಕ್ ಮಾಡಿ ಸ್ವಲ್ಪ ಮುಖ ಗಿಖ ಎಲ್ಲ ತೊಳ್ಕೊಂಡು ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಷ್ಟು ನಾವು ಅನ್ಕೊಂಡು ಅಷ್ಟೇನು ಜನ ಏನಿಲ್ಲ, ಸ್ವಲ್ಪ ಜನ ಇದ್ದಾರಷ್ಟೇ, ಜಾಸ್ತಿ ಜನ ಏನಿಲ್ಲ, ಸ್ವಲ್ಪ ಜನ ಇದ್ದಾರಷ್ಟೇ. ಆಯಿತು, ದರ್ಶನ ಮುಗಿಸ್ಕೊಂಡು ಬರ್ತೀವಿ. ದರ್ಶನ ಆಯಿತು, ಆದರೆ ಬೇಗನೆ ಆಯಿತು ಅಂತ ಹೇಳ್ಬೋದು. ಆದರೆ ಕ್ಯೂ ಸಿಸ್ಟಮ್ ಜಾಸ್ತಿ. ತಿರುಪತಿಲಿ ಫುಲ್ಲು ತಿರುಪತಿ ರೂಲ್ಸ್ ಥರ ಮಾಡೋರಂತೆ. ಫುಲ್ಲು ಕ್ಯೂ ಸಿಸ್ಟಮ್ ತುಂಬ ಜಾಸ್ತಿ. ಜನ ಇಲ್ಲ, ಆದರೆ ಕ್ಯೂ ಸಿಸ್ಟಮ್ ತುಂಬ ಜಾಸ್ತಿ. ಒಂದು 20 ಮಿನಿಟ್ಸು, ಒಂದು ಹಾಫ್ ಆನ್ ಅವರ್ ಆಯಿತು, ದರ್ಶನ ಆಯಿತು, ಮುಗೀತು. ಒಂದು ರೌಂಡ್ ಹಾಕೊಂಬರೋ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆಯಿತು. ಆಮೇಲೆ ದರ್ಶನ ಎಲ್ಲ ಮುಗೀತು. ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆಲಿ, ಒಂದು ಹಾಫ್ ಆನ್ ಅವರಲ್ಲೇ ದರ್ಶನ ಎಲ್ಲ ಆಯಿತು. ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಷ್ಟೇ.